ಒಳಗೆ ಹೇಳಿದ್ದೀನಿ ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಈ ರಾಜ್ಯದಲ್ಲಿ. ನಿನ್ನೆ ಒಂದು ಹೆಣ್ಮಗಳು ಹೋಗಿ ಬಾವಿ ಹಾಕಿ ಬಿಡಿಸುತ್ತೆ, ಗರ್ಭಿಣಿಯರು ಸಹಿತ ಮನೆ ಕೂಸೆಲ್ಲ ಹೊರಗೆ ಹಾಕಿ ಆ್ಯಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ, ಇದನ್ನು ಖಂಡಿಸಿದ್ದೀವಿ, ಅದ್ರಲ್ಲಿ ಆ್ಯಕ್ಷನ್ ಆಗ್ಬೇಕಂತ ಹೇಳಿದ್ವಿ. ಒಟ್ಟು ಎಷ್ಟು ಜನ ತಗೊಂಡಿದ್ದೀವಿ ಸರ್? ನಮ್ಮೂರು ಭಾಳ ಜನ 50 ಜನ ಮೇಲೆ ತಗೊಂಡಿದ್ದೀರಿ. ನಮ್ಮ ಮನೆಯವ್ರಿಗೆ ಆಪರೇಷನ್ ಆಗಿತ್ತು ಸುಮಾರು, ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದ್ರು 10 ನಿಮಿಷ ನಿಮಗೆ ಟೈಮ್ ಕೊಡಲ್ಲ ಅಂತ ಹೌದಲ್ಲ? ಫೋನ್ ಮಾಡಿದ್ದೀನಿ ತಾಯಿ, ನಾನು ಮೊನ್ನೆ ಬೆಂಗಳೂರಿಗೆ ಬರ್ತಾ ಇದ್ದೆ, ನೀವು ಫೋನ್ ಮಾಡಿದ್ರಿ, ನಾನು ಕೊಡಮ್ಮ ಇಲ್ಲ ಹೋಗಿದ ಸಹ 10 ನಿಮಿಷನೂ ನಿಮ್ಗೆ ಬಿಡಲ್ಲ, ಟೈಮ್ ಕೊಡಲ್ಲ ಅಂತ ಹೇಳಿದ್ರಿ ಅಂತಂದ್ರಿ. ಅದಕ್ಕೆ ನಿನ್ನೆ ನಾನು ಖಂಡಿಸಿದ್ದೀನಿ. ಮೈಕ್ರೋ ಫೈನಾನ್ಸ್ ಮೇಲೆ ಆಕ್ಷನ್ ಆಗ್ಬೇಕಂತ ಹೇಳಿದ್ದೆ, ಅದನ್ನು ನಾವೆಲ್ಲ ಒತ್ತಾಯ ಮಾಡ್ತೀವಿ. ಧೈರ್ಯವಾಗಿರಿ, ಅವ್ರ ನಂಬರ್ ಕೂಡ ಮಾತಾಡ್ತೀನಿ. ನಾನು ನಂಬರ್ ಕೊಡಮ್ಮ, ಪುರುಷೋತ್ತಮ, ನಾನು ವಾರ್ನ್ ಮಾಡ್ತೀನಿ. 86600 ಮೊನ್ನೆ ಉಸಿರಿ ಹಾಕೊಂಡು ರೇಣುಕಾಚಾರ್ಯ ಮಾತಾಡೋದು. ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ, 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೇಳ್ರಿ, ನಿಮ್ಮ ಸಾಲ ಮನ್ನಾಗಲೇ ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು, ನಿನ್ನೆ ಒಬ್ಬಳೆ ಮಹಿಳೆ ಬಾವಿಗೆ ಯಾರು ಬೆಳೆಸುತ್ತಾರೆ, ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ಟರೆ. ನೀವು ಹೇಳೋದು ಕೇಳು. ಏನ ಬೀರಾ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರಾ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳಾಗ್ತಾನೆ. ಕೊಟ್ಟು ದುಡ್ಡು ಕೊಡಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ ಹೆಣ್ಮಕ್ಳಿಗೆ, ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಆಗ್ತದೆ, ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರಾ ಹೇಳ್ಬಿಡ, ಅವನು ಯಾರು ಅವನು? ಮೊನ್ನೆ ಕುಳಗಟ್ಟೆ ಭಾಳ ತೊಂದರೆ ಕೊಟ್ಟಿದ್ದಾನೆ, ಹೆಣ್ಮಗಳನ್ನ ನೀವು ಫೋನ್ ಹತ್ಕೊಂತ ಪಡ್ನಿ ಕಣ್ಣೀರ ಫೋನ್ ಮಾಡ್ತಾವೆ. ಎಲ್ಲ ಕಡೆ ಇದೇ ಐತಿ. ಈ ರೀತಿ ಬಲವಂತ ವಸೂಲಿ ಮಾಡಿದ್ರೆ ನಾವು ಹೆಣ್ಮಕ್ಳು ಪರವಾಗಿ ಇದು ಕಟ್ಟಲೇಬೇಡಿರ್ತೀವಿ, ಆದರೆ ಕಟ್ಟಬೇಡ್ರಿ ಅಂತ ನಾವು ಹೇಳಲ್ಲ. ಟೈಮ್ ಕೊಡ್ರಿ, ಕಟ್ಟಿಸ್ತೀವಿ. ಈ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿದ್ರೆ ಕಟ್ಟಕ್ಕಾಗಲ್ಲ, ಆಯ್ತಾ ಬೀರಾ? ಹೇಳಿ ಬಿಸೆಟ್ಟಿ. ಒಂದು ರೀತಿ ಕೊಲೆಗಡಕ ಸರ್ಕಾರ, ಕಟುಗರ ಸರ್ಕಾರ, ಹಿಂದಿ ವಿರೋಧಿ ಸರ್ಕಾರ ಇದೆ. ಸುಳ್ಳು ಭರವಸೆಗಳ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸಾಮಾನ್ಯ ಜನರ ರಕ್ಷಣೆ ಮಾಡ್ತಾ ಇಲ್ಲ. ಈ ಮೈಕ್ರೋ ಫೈನಾನ್ಸ್ ಖಾಸಗಿಯಾಗಿ ಇಡೀ ರಾಜ್ಯದ ಉದ್ದಗಲಕ್ಕೆ ಈ ಬಡ ಹೆಣ್ಣು ಮಕ್ಕಳಿಗೆ ಸಾಲ ಕೊಡ್ತಾರೆ. ಹೆಣ್ಣು ಮಕ್ಕಳು ಬಹಳ ಗೌರವದಿಂದ ಸಾಲವನ್ನು ಮರುಪಾವತಿ ಮಾಡ್ತಾರೆ. ಕೆಲವೊಂದು ಸರಿ ಕುಟುಂಬದ ಒಂದು ನಿರ್ವಹಣೆ ತೊಂದರೆ ಆದಾಗ, ಅದು ಆರ್ಥಿಕವಾಗಿ ಮುಗ್ಗಟ್ಟಾದಾಗ ಹೆಣ್ಮಕ್ಳು ಏನು ಕಟ್ಟಲ್ಲ ಅಂತ ಎಲ್ಲಿ ಹೇಳಿಲ್ಲ, ಕಟ್ತೀವಂತ ಹೇಳಿದ್ದಾರೆ. ಆದರೆ ಕುಳಗಟ್ಟೆ ನಿನ್ನೆನೂ ನಾನು ಹೇಳಿದ್ದೆ, ದಾವಣಗೆರೆ ಮಾಧ್ಯಮದಲ್ಲಿ ಮಾತಾಡೋ ಸಂದರ್ಭದಲ್ಲಿ, ಕುಳಗಟ್ಟೆಯ ಮತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇದೇ ರೀತಿ. ನಿನ್ನೆ ಒಬ್ಬ ಮಹಿಳೆ ಬಾವಿಗಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಮನೇಲಿ ಇರಕ್ಕೆ ಬಿಡ್ತಲ್ಲ, ಗರ್ಭಿಣಿ ಮಗನ ಹೊರಗಾಗಿ ಆಕ್ಷನ್ ಮಾಡಿ ಉದಾಹರಣೆಗಳಿದ್ದಾವೆ. ಈ ಸರ್ಕಾರ ಒಂದು ರೀತಿ ಮೌನವಾಗಿದೆ. ಮುಖ್ಯಮಂತ್ರಿಗಳು ಹೇಳ್ತದ ನಿಜ, ನಾವು ಒತ್ತಾಯ ಮಾಡ್ತೀವಿ. ಈಗೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಂಥ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು. ಸರ್ಕಾರ ಕೊಡುತ್ತೋ, ಮುಖ್ಯಮಂತ್ರಿಗಳು ಕೊಡ್ತಾರೋ, ಅಥವಾ ಆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕೊಡ್ತಾರೆ, ಅದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಏನು ಮಾಡ್ತಾ ಇದ್ದೀರಿ ನೀವು? ಇಷ್ಟೆಲ್ಲ ಅರಾಜಕತೆ ಆಗ್ತದೆ, ಎಲ್ಲ ಮಾಧ್ಯಮದಲ್ಲಿ ವರದಿ ಆಗ್ತದೆ.
ಮೈಕ್ರೋ ಫೈನಾನ್ಸ್ 10 ನಿಮಿಷ ಸಮಯ ಕೊಡಲ್ಲ ಅಂತ ಸಿಬ್ಬಂದಿ ವರ್ಗದವರು ಹೆಣ್ಮಕ್ಳಿಗೆ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಏನಾದರೂ ಇದೇ ರೀತಿ ಬಲವಂತವಾಗಿ ವಸೂಲಿ ಮಾಡಿದರೆ ನಾವು ನಿಮ್ಮ ಕಂಪನಿ ವಿರುದ್ಧ ಹೋರಾಟ ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಹಾಕ್ತೀವಿ. ನಾವು ಯಾವುದೇ ಮಹಿಳೆಯರಿಗೆ ಸಾಲ ಕೊಟ್ಟಿದ್ರೆ ಮರುಪಾವತಿ ಮಾಡಿ, ಯಾವುದೇ ಸಂಸ್ಥೆಗಳು ಒಂದು ಉದ್ಧಾರ ಆಗ್ಬೇಕಂದ್ರೆ, ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ತಗೊಂಡು ಎಷ್ಟು ಮುಖ್ಯನೋ ಮರುಪಾವತಿನ ಅಷ್ಟೇ ಮುಖ್ಯ. ಹಂಗಂತೇಳಿ ಮೀಟ್ರ್ ಬಡ್ಡಿ ವಸೂಲಿ ಮಾಡಿದ್ರೆ ನಾವಂತೂ ಸಹಿಸಲ್ಲ. ಸಂಬಂಧಪಟ್ಟ ಖಾಸಗಿ ಏನು ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವರ್ಗಕ್ಕೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಈ ನಿನ್ನೆ ಸಹ ಆಲಮ್ಮನ ಪತಿಗೆ ಆಪರೇಷನ್ ಆಗಿದೆ. ಮನೆಗೆ ಹೋಗಿ ಬಲವಂತವಾಗಿ ಕಿರುಕುಳ ಕೊಟ್ಟು ತೊಂದರೆ ಕೊಡಿದರೆ ಸ್ವತಃ ಆಲಮ್ಮ ನನಗೆ 2 ದಿವಸದಿಂದ ಕರೆ ಮಾಡಿದಾಗ, ನೋಡಮ್ಮ ಧೈರ್ಯವಾಗಿರು, ಯೋಚನೆ ಮಾಡೋದು ಬೇಡ ಅಂತ ಹೇಳಿದೀವಿ. ಈಗಲೂ ನಾವು ಹೇಳ್ತಾ ಇದೀವಿ, ನಮ್ಮ ಹೆಣ್ಮಕ್ಳಿಗೆ ಸಮಯ ಕೊಡಿ, ಈ ಮೈಕ್ರೋ ಸಮಯವನ್ನು ಕೊಡಬೇಕು. ಮೀಟ್ರ್ ಬಡ್ಡಿ ವಸೂಲಿ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ, ನಿಮ್ಮ ಕಂಪ್ನಿನ ಹೇಳ್ದೆ ಕೇಳಿದ್ರೆ ಇಲ್ಲಿಂದ ಓಡಿಸ್ತೀವಿ. ಹುಷಾರು, ಇಡೀ ಕೇವಲ ಹೊನ್ನಾಳಿ ನ್ಯಾಮತಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ರೀತಿ ಆಗುಂದರೋಡೆ ಆಗ್ತದೆ. ಈ ಸರ್ಕಾರ ಒಂದು ರೀತಿ ಜಾಣ ಕುರುತರ ತೋರಿಸ್ತಾ ಇದೆ. ಸರ್ಕಾರಕ್ಕೆ ಯಾವುದು ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇವತ್ತು ಎಷ್ಟೋ ಈ ಹೆಣ್ಮಕ್ಳು ಸ್ವಸಹಾಯ ಗುಂಪುಗಳು ಮಾಡ್ಕೊಂಡಿದ್ರೆ ಆ ಸ್ವಸಹಾಯ ಗುಂಪುಗಳನ್ನ ಮಾಡಿಕೊಂಡು ಹಳ್ಳಿಗಳಲ್ಲಿ ಅವರ ಕೂಡಿಟ್ಟ ಹಣದಿಂದ ಆ ಸ್ವಸಹಾಯ ಸಂಘಗಳವರು ಆ ಹೆಣ್ಮಕ್ಳು ಇಡೀ ಕುಟುಂಬವನ್ನು ಸ್ವಸಹಾಯ ಸಂಘಗಳಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾವೆ. ಅವರು ಪ್ರತಿ ವಾರ ಏನು ಹಣವನ್ನು ಹಾಕೋದು ತಗೊಳ್ಳೋದು ಅಷ್ಟು ಅಚ್ಚುಕಟ್ಟಾಗಿ, ನಾವು ಪುರುಷರು ಯಾವುದಾದ್ರೂ ಒಂದು ಚೀಟಿ ವ್ಯವಹಾರ ಮಾಡಿದ್ರೆ, ಲೇವಾದೇವಿ ಮಾಡಿದ್ರೆ ನಮ್ಮ ಎಷ್ಟೋ ಕಡೆ ಫೇಲ್ಯೂರ್ ಆಗಿ ಹೋಗಿದ್ದಾವೆ. ಆದರೆ ನಮ್ಮ ತಾಯಿಯಂದಿರು ಸಹೋದರಿಯರು ಮಾಡಿದಂಥ ಈ ಸ್ವಸಹಾಯ ಸಂಘಗಳ ವ್ಯವಹಾರಗಳು ಎಲ್ಲಿ ವಿಫಲವಾಗಿಲ್ಲ, ಎಲ್ಲ ಕಡೆ ಯಶಸ್ವಿಯಾಗಿದೆ. ಆ ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು, ಮೀಟ್ರ್ ಬಡ್ಡಿ ವಸೂಲಿ ಮಾಡಬಾರ್ದು. ವಸೂಲಿ ಮಾಡಿದ್ರೆ ನಾವು ನಮ್ಮ ಮಹಿಳೆಯರ ನೆರವಿಗೆ ಬರ್ತೀವಿ. ಇವತ್ತು ಕುಳಿಗಟ್ಟೆಗೆ ಬಂದರೆ ಒಳಗೆ ಹೇಳಿದ್ದೀನಿ, ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ ಈ ರಾಜ್ಯದಲ್ಲಿ. ನಿನ್ನೆ ಒಂದು ಹೆಣ್ಮಕ್ಳು ಹೋಗಿ ಬಾವಿ ಆಗಿ ಬಿಡಿಸುತ್ತೆ, ಗರ್ಭಿಣಿಯರು ಸಹ ಮನೆ ಕೂಸೆಲ್ಲ ಹೊರಗೆ ಹಾಕಿ ಆ್ಯಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇರ್ತಾಯಿ. ನಿನ್ನೆ ನಾನು ದಾವಣಗೆರೆಗೆ ಹೇಳಿದ್ದೀನಿ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಇದನ್ನು ಖಂಡಿಸಿದ್ದೀವಿ, ಆದ್ಮೇಲೆ ಆ್ಯಕ್ಷನ್ ಆಗ್ಬೇಕಂತ ಹೇಳಿದ್ವಿ. ಒಟ್ಟು ಎಷ್ಟು ಜನ ತಗೊಂಡಿದ್ದೀವಿ? ಸರ್ ನಮ್ಮೂರು ಭಾಳ ಒಂದು 50 ಜನ ಮೇಲೆ ತಗೊಂಡಿದ್ದೀವಿ. ನಮ್ಮ ಮನೆಯವರಿಗೆ ಆಪರೇಷನ್ ಆಗಿತ್ತು ಸುಮಾರು, ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದ್ರು 10 ನಿಮಿಷ ನಿಮಗೆ ಟೈಮ್ ಕೊಡಲ್ಲ ಅಂತ ಹೌದಲ್ಲ? ಫೋನ್ ಮಾಡಿದ್ದೀನಿ ನಿನ್ನ ತಾಯಿ, ನಾನು ಮೊನ್ನೆ ಬೆಂಗಳೂರಿಗೆ ಬರ್ತಾ ಇದ್ದೆ, ನೀವು ಫೋನ್ ಮಾಡಿದ್ರಿ. ನಾನು ಕೊಡಮ್ಮ ಇಲ್ಲ ಹೋಗಿದ್ರೆ ಸಹ 10 ನಿಮಿಷನೂ ನಿಮಗೆ ಬಿಡಲ್ಲ, ಟೈಮ್ ಕೊಡಲ್ಲ ಅಂತ ಹೇಳಿದ್ರೆ ಅಂತಂದ್ರಿ. ಅದಕ್ಕೆ ನಿನ್ನೆ ನಾನು ಖಂಡಿಸಿದ್ದೀನಿ. ಮೈಕ್ರೋ ಫೈನಾನ್ಸ್ ಮೇಲೆ ಆಕ್ಷನ್ ಆಗ್ಬೇಕಂತ ಹೇಳಿದ್ದೆ. ಅದನ್ನು ನಾವೆಲ್ಲ ಒತ್ತಾಯ ಮಾಡ್ತಾ ಧೈರ್ಯವಾಗಿರಿ. ಅವ್ರ ನಂಬರ್ ಕೂಡ ಮಾತಾಡ್ತೀನಿ. ನಾನು ನಂಬರ್ ಕೊಡಮ್ಮ, ಪುರುಷೋತ್ತಮ, ನಾನು ವಾರ್ನ್ ಮಾಡ್ತೀನಿ. 86600 ಅವ್ರ ಹೆಸರು ಭುವನ್ ಅಂತ. ಮೊನ್ನೆ ವಸೂಲಿ ಹೇಳ್ಬೋದು ಅವರೇ ಸರ್, ಹಂಗಲ್ಲ ಇಲ್ಲ ನಮಗೆ ಟೈಮ್ ಕೊಡಲ್ಲ, ಹಂಗಲ್ಲ ಇಲ್ಲ ನಮಗೆ ಟೈಮ್ ಕೊಡಲ್ಲ. ರೇಣುಕಾಚಾರ್ಯ ಮಾತಾಡೋದು. ಮೈಕ್ರೋ ಫೈನಾನ್ಸ್ ಭುವನ್ನ ಮೊನ್ನೆ ಕುಳಗಟ್ಟಿಗೆ ಹೋಗಿದೆಯಲ್ಲ, ಅಲ್ಲಪ್ಪ 10 ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದೆ. 10 ನಿಮಿಷ ಟೈಮ್ ಕೊಡಲ್ಲ, ನೀವು ಆತ್ಮಹತ್ಯೆ ಮಾಡ್ಕೇಳ್ರಿ, ನಿಮ್ಮ ಸಾಲ ಮನ್ನಾ ಆಗಲಿ, ಈ ರೀತಿ ಉದ್ದಾಡ್ತಾರೆ ಮಾತಾಡ್ತೀರಾ? ಯಾಕೆ ಆ ಹೆಣ್ಮಕ್ಳು ನನಗೆ ಮೊನ್ನೆ ಫೋನ್ ಮಾಡಿದ್ದಾರೆ, 10 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ, ಗೊತ್ತೈತಾ? ಹೇಳ್ತೀನಿ ಕೇಳು. ಇಡೀ ರಾಜ್ಯದಲ್ಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಇದಾಗ್ತದೆ, ಇಶ್ಯೂ ಆಗ್ತದೆ. ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ತೀವಿ. ನಿನ್ನೆ ಒಬ್ಬ ಮಹಿಳೆ ಬಾವಿಗೆ ಹಾಕಿ ಬೆಳೆಸುತ್ತಾರೆ, ನಿಮ್ಮೆಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ಟರೆ. ನೀವು ಹೇಳೋದು ಕೇಳು. ಏನು ಬೀರ ಹೇಳ್ತೀನಿ ಕೇಳು. ಆ ರೀತಿ ಹೋದ್ರೆ ಹೇಳ್ಬೀರ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ, ಸಮಸ್ಯೆಗಳು ಆಗ್ತಾನೆ. ಕೊಟ್ಟು
ಕೊಟ್ಟು ದುಡ್ಡು ಕೊಡಬೇಡ್ರಿ ಅಂತ ನಾವು ಹೇಳಲ್ಲ. ಸಾಲ ಕೊಟ್ಟಿದ್ದೀರಿ, ಹೆಣ್ಮಕ್ಳಿಗೆ ಸಾಲ ಕಟ್ಟಿರಿ ಅಂತ ಹೇಳ್ತೀವಿ. ಕೊಟ್ಟು ದುಡ್ಡು ವಾಪಸ್ ಕೊಡಬೇಡ್ರಿ ಅಂತ ನಾವು ಹೇಳಲ್ಲ, ಪ್ರಚೋದನೆ ಮಾಡಲ್ಲ. ಆದರೆ ತೊಂದರೆ ಕೊಡಬೇಡ್ರಿ, ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ಮನೆ ಮಠ ತೆಗಿಬೇಡ್ರಿ. ಇಡೀ ರಾಜ್ಯದಲ್ಲಿ ಇಶ್ಯೂ ಹಾಕಿ ಕ್ರಿಮಿನಲ್ ಕೇಸ್ ಹಾಕವೆ. ಏನ ಬೀರ ಹೇಳ್ಬಿಡ, ಅವನು ಯಾರು ಅವನು? ಮೊನ್ನೆ ಕುಳಗಟ್ಟೆ ಭಾಳ ತೊಂದರೆ ಕೊಟ್ಟಿದ್ದಾನೆ. ಹೆಣ್ಮಕ್ಳಲ್ಲಿ ಫೋನ್ ಮತ್ಕೊಂತ ಕಣ್ಣೀರಾಗ್ತವೆ, ಫೋನ್ ಮಾಡ್ತಾವೆ. ಎಲ್ಲ ಕಡೆ ಇದೇ ಐತಿ. ಈ ರೀತಿ ಬಲವಂತ ವಸೂಲಿ ಮಾಡಿದ್ರೆ ನಾವು ಹೆಣ್ಮಕ್ಳು ಪರವಾಗಿ ಇದು ಕಟ್ಟಲೇಬೇಡಿರ್ತೀವಿ. ಆದರೆ ಕಟ್ಟಬೇಡ್ರಿ ಅಂತ ನಾವು ಹೇಳಲ್ಲ. ಟೈಮ್ ಕೊಡ್ರಿ, ಕಟ್ಟಿಸ್ತೀವಿ. ಈ ಸಿಕ್ಕಾಪಟ್ಟೆ ಬಡ್ಡಿ ಹಾಕಿದ್ರೆ ಕಟ್ಟಕ್ಕಾಗಲ್ಲ. ಆಯ್ತಾ ಬೀರ? ಹೇಳಿ ಬಿಸೆಟ್ಟಿ. ಒಂದು ರೀತಿ ಕೊಲೆಗಡಕ ಸರ್ಕಾರ, ಕಟುಗರ ಸರ್ಕಾರ, ಹಿಂದಿ ವಿರೋಧಿ ಸರ್ಕಾರ ಇದೆ. ಸುಳ್ಳು ಭರವಸೆಗಳ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸಾಮಾನ್ಯ ಜನರ ರಕ್ಷಣೆ ಮಾಡ್ತಾ ಇಲ್ಲ. ಈ ಮೈಕ್ರೋ ಫೈನಾನ್ಸ್ ಖಾಸಗಿಯಾಗಿ ಇಡೀ ರಾಜ್ಯದ ಉದ್ದಗಲಕ್ಕೆ ಈ ಬಡ ಹೆಣ್ಣು ಮಕ್ಕಳಿಗೆ ಸಾಲ ಕೊಡ್ತಾರೆ. ಹೆಣ್ಣು ಮಕ್ಕಳು ಬಹಳ ಗೌರವದಿಂದ ಸಾಲವನ್ನು ಮರುಪಾವತಿ ಮಾಡ್ತಾರೆ. ಕೆಲವೊಂದು ಸರಿ ಕುಟುಂಬದ ಒಂದು ನಿರ್ವಹಣೆ ಮಾಡೋಕ್ಕೆ ನಿರ್ವಹಣೆ ತೊಂದರೆ ಆದಾಗ, ಅದು ಆರ್ಥಿಕವಾಗಿ ಮುಗ್ಗಟ್ಟಾದಾಗ ಹೆಣ್ಮಕ್ಳು ಏನು ಕಟ್ಟಲ್ಲ ಅಂತ ಎಲ್ಲಿ ಹೇಳಿಲ್ಲ, ಕಟ್ತೀವಂತ ಹೇಳಿದ್ದಾರೆ. ಆದರೆ ಕುಳುಗಟ್ಟೆ ನಿನ್ನೆನೂ ನಾನು ಹೇಳಿದ್ದೆ, ದಾವಣಗೆರೆ ಮಾಧ್ಯಮದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಕುಳುಗಟ್ಟೆಯ ಮತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಇದೇ ರೀತಿ. ನಿನ್ನೆ ಒಬ್ಬ ಮಹಿಳೆ ಬಾವಿಗಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೇಲಿ ಇರಕ್ಕೆ ಬಿಡ್ತಲ್ಲ, ಗರ್ಭಿಣಿ ಮಗನ ಹೊರಗಾಗಿ ಆಕ್ಷನ್ ಮಾಡಿದ ಉದಾಹರಣೆಗಳಿದ್ದಾವೆ. ಈ ಸರ್ಕಾರ ಒಂದು ರೀತಿ ಮೌನವಾಗಿದೆ. ಮುಖ್ಯಮಂತ್ರಿಗಳು ಹೇಳ್ತದ ನಿಜ, ನಾವು ಒತ್ತಾಯ ಮಾಡ್ತೀವಿ. ಈಗೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಂಥ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು. ಸರ್ಕಾರ ಕೊಡುತ್ತೋ, ಮುಖ್ಯಮಂತ್ರಿಗಳು ಕೊಡ್ತಾರೋ, ಅಥವಾ ಆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕೊಡ್ತಾರೆ, ಅದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಏನು ಮಾಡ್ತಾ ಇದ್ದೀರಿ ನೀವು? ಇಷ್ಟೆಲ್ಲ ಅರಾಜಕತೆ ಆಗ್ತದೆ, ಎಲ್ಲ ಮಾಧ್ಯಮದಲ್ಲಿ ವರದಿ ಆಗ್ತದೆ. ಮೈಕ್ರೋ ಫೈನಾನ್ಸು 10 ನಿಮಿಷ ಸಮಯ ಕೊಡಲ್ಲ ಅಂತ ಸಿಬ್ಬಂದಿ ವರ್ಗದವರು ಹೆಣ್ಮಕ್ಳಿಗೆ ಬಹಳಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಏನಾದರೂ ಇದೇ ರೀತಿ ಬಲವಂತವಾಗಿ ವಸೂಲಿ ಮಾಡಿದರೆ ನಾವು ನಿಮ್ಮ ಕಂಪನಿ ವಿರುದ್ಧ ಹೋರಾಟ ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಹಾಕ್ತೀವಿ. ನಾವು ಯಾವುದೇ ಮಹಿಳೆಯರಿಗೆ ಅವ್ರು ಸಾಲ ಕೊಟ್ಟಿದರೆ ಮರುಪಾವತಿ ಮಾಡಿ. ಯಾವುದೇ ಸಂಸ್ಥೆಗಳು ಒಂದು ಉದ್ಧಾರ ಆಗ್ಬೇಕಂದ್ರೆ, ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ತಗೋದು ಎಷ್ಟು ಮುಖ್ಯನೋ ಮರುಪಾವತಿನ ಅಷ್ಟೇ ಮುಖ್ಯ. ಹಂಗಂತೇಳಿ ಮೀಟ್ರ್ ಬಡ್ಡಿ ವಸೂಲಿ ಮಾಡಿದ್ರೆ ನಾವಂತೂ ಸಹಿಸಲ್ಲ. ಸಂಬಂಧಪಟ್ಟ ಖಾಸಗಿ ಏನು ಆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವರ್ಗಕ್ಕೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಈ ನಿನ್ನೆ ಸಹ ಆಲಮ್ಮನ ಪತಿಗೆ ಆಪರೇಷನ್ ಆಗಿದೆ. ಮನೆಗೆ ಹೋಗಿ ಬಲವಂತವಾಗಿ ಕಿರುಕುಳ ಕೊಟ್ಟು ತೊಂದರೆ ಕೊಡಿದರೆ ಸ್ವತಃ ಆಲಮ್ಮ ನನಗೆ 2 ದಿವಸದಿಂದ ಕರೆ ಮಾಡಿದಾಗ, ನೋಡಮ್ಮ ಧೈರ್ಯವಾಗಿರು, ಯೋಚನೆ ಮಾಡೋದು ಬೇಡ ಅಂತ ಹೇಳಿದೀವಿ. ಈಗಲೂ ನಾವು ಹೇಳ್ತಾ ಇದೀವಿ, ನಮ್ಮ ಹೆಣ್ಮಕ್ಳಿಗೆ ಸಮಯ ಕೊಡಿ, ಈ ಮೈಕ್ರೋ ಫೈನಾನ್ಸ್ ಸಮಯವನ್ನು ಕೊಡಬೇಕು. ಮೀಟರ್ ಬಡ್ಡಿ ವಸೂಲಿ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ. ನಿಮ್ಮ ಕಂಪ್ನಿನ ಹೇಳ್ದೆ ಇಲ್ಲಿಂದ ಓಡಿಸ್ತೀವಿ. ಹುಷಾರು. ಇಡೀ ಕೇವಲ ಹೊನ್ನಾಳಿ ನ್ಯಾಮತಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದು ರೀತಿ ಅಗಲದರೋಡೆ ಆಗ್ತದೆ. ಈ ಸರ್ಕಾರ ಒಂದು ರೀತಿ ಜಾಣ ಕುರುತರ ತೋರಿಸ್ತಾ ಇದೆ. ಸರ್ಕಾರಕ್ಕೆ ಯಾವುದು ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಇವತ್ತು ಎಷ್ಟೋ ಈ ಹೆಣ್ಮಕ್ಳು ಸ್ವಸಹಾಯ ಗುಂಪುಗಳು ಮಾಡ್ಕೊಂಡಿದ್ದಾರೆ. ಆ ಸ್ವಸಹಾಯ ಗುಂಪುಗಳನ್ನ ಮಾಡಿಕೊಂಡು ಹಳ್ಳಿಗಳಲ್ಲಿ ಅವರ ಕೂಡಿಟ್ಟ ಹಣದಿಂದ ಆ ಸ್ವಸಹಾಯ ಸಂಘಗಳವರು ಆ ಹೆಣ್ಮಕ್ಳು ಇಡೀ ಕುಟುಂಬವನ್ನು ಸ್ವಸಹಾಯ ಸಂಘಗಳಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾವೆ. ಅವರು ಪ್ರತಿ ವಾರ ಏನು ಹಣವನ್ನು ಹಾಕೋದು ತಗೊಳ್ಳೋದು ಅಷ್ಟು ಅಚ್ಚುಕಟ್ಟಾಗಿ. ನಾವು ಪುರುಷರು ಯಾವುದಾದ್ರೂ ಒಂದು ಚೀಟಿ ವ್ಯವಹಾರ ಮಾಡಿದ್ರೆ, ಲೇವಾದೇವಿ ಮಾಡಿದ್ರೆ ನಮಗೆ ಎಷ್ಟೋ ಕಡೆ ಫೇಲ್ಯೂರ್ ಆಗಿ ಹೋಗಿದ್ದಾವೆ. ಆದರೆ ನಮ್ಮ ತಾಯಿಯಂದಿರು ಸಹೋದರಿಯರು ಮಾಡಿದಂಥ ಈ ಸ್ವಸಹಾಯ ಸಂಘಗಳ ವ್ಯವಹಾರಗಳು ಎಲ್ಲಿ ವಿಫಲವಾಗಿಲ್ಲ, ಎಲ್ಲ ಕಡೆ ಯಶಸ್ವಿಯಾಗಿದೆ. ಆ ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು, ಮೀಟ್ರ್ ಬಡ್ಡಿ ವಸೂಲಿ ಮಾಡಬಾರ್ದು. ವಸೂಲಿ ಮಾಡಿದ್ರೆ ನಾವು ನಮ್ಮ ಮಹಿಳೆಯರಿಗೆ ನೆರವಿಗೆ ಬರ್ತೀವಿ. ಇವತ್ತು ಕುಳಿಗಟ್ಟೆಗೆ ಬಂದ್ದಾರೆ.